ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಅಪ್ಪ ಮತ್ತು ಅಮ್ಮ, ನಮ್ಮ ಪಾಪು ಬಂದುಬಿಟ್ಟು ಮೈಸೂರಿಗೆ ಹೋಗಿದ್ವಿ. ಸೊ ಮೈಸೂರಲ್ಲಿ ಏನೆಲ್ಲ ನೋಡಿದ್ವಿ ಅದನ್ನು ಒಂದು ಚಿಕ್ಕದಾಗಿ ಮಿನಿ ಬ್ಲಾಗ್ ಥರ ಮಾಡಿದ್ದೀನಿ. ಸೊ ಅಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇತ್ತು. ನಾನು ನನ್ನ ಮಗ ಆಟ ಆಡಲೇಬೇಕು ಅಲ್ಲಿ ಅಂತ ಹೇಳ್ತಿದ್ದ, ಹಾಗಾಗಿ ಕರ್ಕೊಂಡೋಗಿದ್ದೆ. ಸೊ ಅದಾದ ನೆಕ್ಸ್ಟು ಅಲ್ಲಿ ಝೂ ಇತ್ತು. ಮಕ್ಕಳಿಗೆ ಇನ್ನೇನು ಝೂ ಅಂದರೆ ಅಲ್ಲಿನ ಪ್ರಾಣಿ ಪಕ್ಷಿಗಳನ್ನ ಪರಿಚಯ ಮಾಡಿಕೊಡೋಕ್ಕೆ ಒಂದು ಏನು ತುಂಬ ಚೆನ್ನಾಗಿರುತ್ತೆ ಆ ಒಂದು ಪ್ಲೇಸ್. ಹಾಗಾಗಿ ಅಲ್ಲಿಗೆ ಕರ್ಕೊಂಡೋದ್ವಿ. ಸೊ ಮೊದಲಿಗೆ ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಪಕ್ಷಿಗಳದ್ದೇ ಇರುತ್ತೆ. ನೆಕ್ಸ್ಟು ಅವನು ತುಂಬಾ ಏನು ನಡೆಯೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದ. ಆನಂತರ ನಮ್ಮಮ್ಮ ಹೆಗ್ಲ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೇ ಒಬ್ಬರಾದ್ಮೇಲೆ ಒಬ್ಬರು ಕೂರಿಸ್ಕೊಂಡು ಅವನ್ನ ಮೇಂಟೈನ್ ಮಾಡ್ತಾ ಹೋಗಿದ್ದು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಆನೆ ಇತ್ತು. ಸೊ ಆನೆ ಅಂದರೆ ಇನ್ನೇನು ಮಕ್ಕಳಿಗೆ ತುಂಬಾ ಖುಷಿ. ಸೊ ಅದೊಂದು ದೊಡ್ಡ ಪ್ರಾಣಿ ಅಲ್ವಾ, ಹಾಗಾಗಿ. ಅದಾದ ನಂತರ ಇಲ್ಲಿ ವಾಟರ್ ಫ್ಲೋ ಇತ್ತು. ಸೊ ತುಂಬ ಚೆನ್ನಾಗಿತ್ತು ಅದು. ಅಲ್ಲಿ ಒಂದು 5 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ವಿ. ಅದ ನಂತರ ಅಮ್ಮನಿಗೆ ಎತ್ಕೊಂಡು ತುಂಬಾ ಕಾಲು ನೋವ್ತಾ ಇತ್ತು. ಸೊ ಹಾಗಾಗಿ ನಮ್ಮ ಅಪ್ಪನ ಹೆಗ್ಲ ಮೇಲೆ ಕುತ್ಕೊಬಿಟ್ಟಿದ್ದಾನೆ. ಅದಾದಮೇಲೆ ನನಗೂ ಕೂರಿಸ್ಕೊ ಅಂತ ತುಂಬ ಹಠ ಮಾಡ್ದ. ನಾನೊಂದು ಸ್ವಲ್ಪ ದೂರ ಕರ್ಕೊಂಡು ಹೋದೆ. ಅಲ್ಲಾದಮೇಲೆ ಗೊರಿಲ್ಲ ಇತ್ತು, ಚಿಂಪಾಂಜಿ ಅಂತಾರಲ್ಲ ಅದು. ಸೊ ಅದನ್ನು ನೋಡೋಣ ಅಂತ ಬಂದ್ವಿ. ತುಂಬಾ ತಂಟೆ ಮಾಡ್ತಾ ಇತ್ತು ಅದು. ತುಂಬ ಕೋಪ ಬರುತ್ತೆ ಆ ಪ್ರಾಣಿಗೆ ನಾವು ಕೀಟ್ಲೆ ಮಾಡಿದಷ್ಟು. ಅಂದರೆ ಒಂದು ಸ್ವಲ್ಪ ಮಂದ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ಇಲ್ಲಿ ಇನ್ನೊಂದು ಪ್ರಾಣಿ ಇತ್ತು, ಅದನ್ನು ತೋರಿಸ್ಕೊಂಡು. ಇಲ್ಲಿ ಸಿಂಹ ನೋಡಿ ಯಾವ ಥರ ಘರ್ಜಿಸ್ತಿತ್ತು ಅಂದರೆ ಒಂಥರ ಭಯ ಆಗೋದು. ಸೊ ಆ ಥರ ಸೌಂಡು. ಅದಾದ ನಂತರ ಪಕ್ಷಿಗಳು ಎಲ್ಲ ತೋರಿಸ್ಕೊಂಡು ಈಗ ನೀಟಾಗಿ ನೆಕ್ಸ್ಟ್ ಲಾಸ್ಟ್ ಒಂದು ಏನೆಲ್ಲ ಇರುತ್ತಲ್ವ ಅಲ್ಲಿಗೆ ಹೊರಟ್ವಿ. ಸೊ ಅಲ್ಲಿ ಕೂಡ ಲಾಸ್ಟಿಗೆ ಕೆಲವೊಂದು ಪಕ್ಷಿಗಳನ್ನೇ ಕಾಣಿಸ್ತಾ ಬಂದವು. ಅದನ್ನೆಲ್ಲ ತೋರಿಸ್ಕೊಂಡು ಅವನಿಗಂತೂ ಸಾಕಾಗೋಗಿತ್ತು. ಯಾಕಂದರೆ ಅದು ನೋಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಲಾಂಗ್ ಇರುತ್ತೆ ಅಂತೇಳ್ಬಿಟ್ಟು. ತುಂಬ ಒಂದು 1/4 ಗಂಟೆಗೆ ಹೋಗಿ ಬಂದುಬಿಡೋಣ ಅಂದರೆ ನಿಜ ಅದು ಮುಗಿಸೋ ಅಂಥದ್ದು ಅಲ್ಲವೇ ಅಲ್ಲ. ಮಿನಿಮಮ್ 1 ಅವರ್ ಅಂತೂ ಆಗೇ ಆಗುತ್ತೆ. ಹಾಫ್ ಆನ್ ಅವರಿಂದ 1 ಅವರ್. ಈಗ ನಿಧಾನ ನೋಡ್ಕೊಂಡು ಹೋಗೋರಿಗಾದರೆ ಒಂದು 1 ಅವರೇ ಬೇಕು ಅನಿಸುತ್ತೆ. 1 ಅವರ್ ಜಾಸ್ತಿನೇ ಬೇಕೇನೋ, ನಾನು ಟೈಮಿಂಗ್ಸ್ ಅಷ್ಟಾಗಿ ನೋಡಲಿಲ್ಲ. ಆ್ಯಂಡ್ ನಾನು ನೆಕ್ಸ್ಟ್ ಅದೆಲ್ಲ ಆಯಿತು. ಝೂ ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ ನಮ್ಮ ಅಕ್ಕನ ಮನೆಗೆ ಬಂದ್ವಿ. ಅಕ್ಕ ಅಂದರೆ ನನಗೆ ಮಾವನ ಮಗಳಾಗಬೇಕು ಅವರು. ಅಲ್ಲೇ ಮೈಸೂರು ಹತ್ತತ್ರನೇ ಇರೋದು, ಅಲ್ಲೇ ಮಂಡ್ಯ ಹತ್ತತ್ರ. ಸೊ 2 ಮಧ್ಯ ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದ ನಂತರ ಅಲ್ಲಿನ ಪ್ಲೇಸಸ್ಸೇ ಒಂಥರ ಡಿಫ್ರೆಂಟ್, ತುಂಬ ಚೆನ್ನಾಗಿತ್ತು. ಎಲ್ಲ ಹಂಚಿನ ಮನೆ, ಕೂಡಿ ಹಂಚು ಮತ್ತು ಓಪನ್ ಮನೆಗಳು. ಹಳೇ ಕಾಲದಲ್ಲೆಲ್ಲ ಇರುತ್ತಲ್ಲ ರಿಚ್ ಮನೆ, ಓಪನ್ ಸ್ಪೇಸ್, ಅದು ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಹೊಸ ಪ್ಲೇಸ್ನ ವ್ಯೂ ಮಾಡಿದಾಗ ಏನೋ ಒಂಥರ ಖುಷಿ ಕೊಡುತ್ತೆ. ಯಾಕಂದರೆ ನಮ್ಮ ಕಡೆ ಸೈಡೇ ಒಂಥರ ಇರುತ್ತೆ, ಈ ಕಡೆ ಸೈಡೇ ಒಂಥರ ಇರುತ್ತೆ. ನೋಡಿ ಅಲ್ಲಿ ಹಂಚನ್ನು ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂದರೆ. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಸೊ ಅದೆಲ್ಲ ಒಂದು ನೆನಪುಗಳಲ್ವ. ನಾವಿಲ್ಲಿ ಹೋದ್ವಿ, ಇಲ್ಲಿ ಬಂದ್ವಿ. ಸೊ ವ್ಲಾಗರ್ಸ್ಗಂತೂ ಈ ಥರದ್ದೆಲ್ಲ ತುಂಬ ಖುಷಿ ಕೊಡುತ್ತೆ ಮಾಡೋದು. ಸೊ ಹಾಗಾಗಿ ಅದನ್ನೆಲ್ಲ ತಗೊಂಡೆ. ಸೀನರೀಸ್ನ ನೋಡ್ತಾ ಹಾಗೆ ಅಮ್ಮನ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ತುಂಬಾ ಬಿಸಿಲು ಹೊಡಿತಾ ಇತ್ತು. ಅಂದರೆ ಆ ಕಡೆ ಸ್ವಲ್ಪ ನಾವು ಹೋಗಿದ್ದು ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಫೇಸ್ಗೆ ಬಿಸಿಲು ಬೀಳ್ತಾಯಿತ್ತು. ಸೊ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಅದು ಮಾರ್ನಿಂಗ್ ಟೈಮೇ, ಆದರೂ ಕೂಡ ಮಾರ್ನಿಂಗಲ್ಲಿ ಸ್ವಲ್ಪ ಬಿಸಿಲು ಬರ್ತಾಯಿತ್ತು. ಇದು ನಾನು ನೋಡಿ ಒಂದೇ ಮನೆ, ಅದು ಆರ್ಸಿಸಿದ್ದು. ಇದು ಹಂಚಿಂದು ಮೋಲ್ಡ್ ಮನೆ ಆ್ಯಂಡ್ ಹಂಚು ಎರಡೂ ಮಿಕ್ಸ್. ಸೊ ಇದು ಆಚೆ ಕಡೆ ಜಗಲಿ ಅಂತಾರಲ್ಲ ಆ ಥರ. ತುಂಬಾ ಚೆನ್ನಾಗಿತ್ತು ಮಾತ್ರ. ಏನೋ ಒಂಥರ ಖುಷಿ ಆಗೋದು ಆ ಮನೆಗೆ ಹೋದ್ಮೇಲೆ. ಸೊ ಇದಾದಮೇಲೆ ನೆಕ್ಸ್ಟು ನಮ್ಮ ಆಂಟಿ ಮನೆಗೂ ಹೋಗಿದ್ವಿ. ಸೊ ಅದು ನೆಕ್ಸ್ಟ್ ನಿಮಗೆ ಕ್ಲಿಪ್ಪಿಂಗ್ ಹಾಕ್ತೀನಿ. ಅವ್ರದ್ದು ಕೂಡ ಮಂಡ್ಯದಲ್ಲೇ ಇರೋದು. ಅದು ಕೂಡ ತುಂಬ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ. ಯಾಕಂದರೆ ನಾವು
ಮಲ್ನಾಡ್ ಸಡನ್, ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಈ ಕಡೆ ಎಲ್ಲ ನೋಡಿ ನೋಡಿ ಆ ಕಡೆ ಎಲ್ಲ ಹೋಗೋದು ಕಮ್ಮಿ ಅಲ್ಲ, ಸ್ವಲ್ಪ ಏನೋ ಒಂಥರ ಡಿಫ್ರೆಂಟ್ ಪ್ಲೇಸ್ ಹೋದಂಗೆ ಅನಿಸುತ್ತೆ. ಸೊ ಇದು ಅವರ ನಾನು ಹೋಗಿದ್ನಲ್ಲ ಅವರ ತಮ್ಮನ ಮನೆ. ಸೊ ಹಾಗೆಯೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಈ ಮಿನಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್.